ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸುಮಾಶ್ರೀ ಕಿಚನ್ಗೆ ಸ್ವಾಗತ. ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇರೋರಾದರೆ ದಯವಿಟ್ಟು ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಒಂದು ಜೀರಾ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸಲ ಟ್ರೈ ಮಾಡಿ ಕುಡಿದು ನೋಡಿ, ನಂತರ ನೀವೇ ಹೇಳ್ತೀರಾ ಸೇಮ್ ಅಂಗಡಿಯಲ್ಲಿ ಸಿಗೋ ಜೀರಾ ಜ್ಯೂಸ್ ಥರನೇ ಇದೆ ಅಂತ. ಹಾಗಾದರೆ ಈ ಜೀರಾ ಜ್ಯೂಸನ್ನ ತುಂಬ ಸುಲಭವಾಗಿ ಮತ್ತು ಆರೋಗ್ಯಕರವಾಗಿ ಮನೇಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಹುಣಸೆಹಣ್ಣನ್ನು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಅದು ಹುಳಿಯನ್ನು ಬಿಡುತ್ತೆ. ನಾನಿಲ್ಲಿ 3 ಲೋಟ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಹುಣಸೆಹಣ್ಣು ಸಾಕಾಗುತ್ತೆ. ಅಲ್ಲದೆ ಇದು ಹುಳಿ ಕೂಡ ಚೆನ್ನಾಗಿದೆ. ನೀವು ಎಷ್ಟು ಜ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಹುಣಸೆಹಣ್ಣನ್ನು ನೆನೆ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಸಣ್ಣಗೆ ತುರಿದಿಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇದೆ, ಅದಕ್ಕೆ ಬೆಲ್ಲನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ತೊಗೊಳ್ಳುವಂಥ ಹುಣಸೆಹಣ್ಣು ಯಾವ ರೀತಿ ಇದೆ, ಎಷ್ಟು ಹುಳಿ ಇದೆ ನೋಡಿಕೊಂಡು ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅದ್ರ ಮೇಲೆ ನೀವು ಬೆಲ್ಲನ ಹಾಕ್ಕೋಬಹುದು. ಇವಾಗ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕರಗೋದಕ್ಕೆ ಇಟ್ಕೋತಾ ಇದ್ದೀನಿ. ಬೆಲ್ಲಕ್ಕೆ ಈ ರೀತಿ ನೀರು ಹಾಕಿಡೋದ್ರಿಂದ ಬೇಗ ಕರಗುತ್ತೆ. ಹುಣಸೆಹಣ್ಣು ನೆನೆಯೋದ್ರೊಳಗಡೆ ಬೆಲ್ಲ ಕೂಡ ಕರಗುತ್ತೆ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಏಲಕ್ಕಿ ಕಾಯಿನ ಹಾಕಿ ಈಗ ಇದನ್ನು ಕುಟಾಣಿನಲ್ಲಿ ಕುಟ್ಕೊಳ್ಳೋಣ. ಮಿಕ್ಸಿನಲ್ಲಿ ಬೇಕಾದರೂ ಇದನ್ನು ಪುಡಿ ಮಾಡ್ಕೋಬಹುದು. ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸಿನಲ್ಲಿ ಅದು ಸಣ್ಣದಾಗಿ ಪುಡಿ ಆಗೋದಿಲ್ಲ. ಹೆಚ್ಚು ಕ್ವಾಂಟಿಟಿಲಿ ಮಾಡುವಾಗ ಬೇಕಿದ್ದರೆ ಮಿಕ್ಸಿ ಜಾರ್ನಲ್ಲೇ ಇದನ್ನು ಪುಡಿ ಮಾಡ್ಕೋಬಹುದು. ಇವಾಗ ಇದನ್ನು ಸಣ್ಣದಾಗಿ ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ ಕುಟಾಣಿನಲ್ಲಿ ಕುಟ್ಟುವಾಗ ಶೆಲ್ಫ್ ಮೇಲೆ ಕುಟ್ಟುವಾಗ ಸೌಂಡ್ ಬರುತ್ತೆ. ಅದಕ್ಕೆ ಈ ರೀತಿ ಕೆಳಗಡೆಗೆ ಯಾವುದಾದ್ರೂ ಟವಲ್ನ ಹಾಕ್ಕೊಂಡು ಕುಟ್ಟಿದ್ರೆ ಅಷ್ಟೊಂದು ಸೌಂಡ್ ಬರೋದಿಲ್ಲ. ಹುಣಸೆಹಣ್ಣು ನೆಂದಿದೆ. ಇವಾಗ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ರಸವನ್ನು ತಗೊಳ್ಳೋಣ. ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ, ಚೆನ್ನಾಗಿ ರಸವನ್ನು ಬಿಟ್ಟಿದೆ. ಇವಾಗ ಇದನ್ನು ಒಂದು ಪಾತ್ರೆಯನ್ನು ಇಟ್ಕೊಂಡು ಸೋಸ್ಕೊಳ್ಳೋಣ. ಸೋಸ್ಕೊಂಡಾಗ ಈ ರೀತಿ ಸಿಪ್ಪೆ ಬರುತ್ತಲ್ಲ, ಅದು ಕೂಡ ಏನು ವೇಸ್ಟ್ ಆಗೋದಿಲ್ಲ. ಅದನ್ನು ಕೂಡ ದೇವ್ರ ಪಾತ್ರೆ ತೊಳೆಯುವಾಗ ಅಥವಾ ಪಾತ್ರೆ ಏನಾದರೂ ತೊಳೆಯುವಾಗ ಯೂಸ್ ಮಾಡ್ಕೋಬೋದು. ನೋಡಿ ಹುಣಸೆಹಣ್ಣಲ್ಲಿ ಎಷ್ಟೊಂದು ಕಸ ಬಂದಿದೆ. ಈ ರೀತಿ ಸೋಸ್ಕೊಂಡಾಗ ಆ ಕಸ ಎಲ್ಲ ಜಾಲರಿನಲ್ಲೇ ಉಳ್ಕೊಳ್ಳುತ್ತೆ, ನಮಗೆ ನೀಟಾಗಿರುವಂಥ ಜ್ಯೂಸ್ ಸಿಗುತ್ತೆ. ಅಂಗಡಿನಲ್ಲಿ ಸಿಗೋ ಜ್ಯೂಸ್ಗೆ ತುಂಬ ದಿನ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸು ಅಂತ ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದೇ ಜ್ಯೂಸನ್ನ ನಾವು ತುಂಬ ಸುಲಭವಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದು. ಇದನ್ನು ಕುಡಿಯೋದ್ರಿಂದ ರುಚಿಯಾಗೂ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಫ್ರಿಜ್ನಲ್ಲಿ ಕೂಡ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇವಾಗ ಬೆಲ್ಲವನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದು ಕರಗಲಿ ಅಂತ ಅದನ್ನು ಅದೇ ಜಾಲರಿನಲ್ಲಿ ಹಾಕ್ಕೊಂಡು ಬೆಲ್ಲದ ನೀರನ್ನು ಕೂಡ ಸೋಸ್ಕೊತಾ ಇದ್ದೀನಿ. ಈ ರೀತಿ ಜಾಲರಿನಲ್ಲಿ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಕೂಡ ಎಷ್ಟೊಂದು ಕಸ ಎಲ್ಲ ಇರುತ್ತಲ್ವ, ಅದೆಲ್ಲ ಜಾಲರಿನಲ್ಲೇ ಉಳ್ಕೊಳ್ಳುತ್ತೆ. ನೀಟಾಗಿರೋ ಬೆಲ್ಲದ ರಸ ಸಿಗುತ್ತೆ. ನೋಡಿ ಕಬ್ಬಿನ ಸಿಪ್ಪೆ ಎಲ್ಲ ಜಾಲರಿನಲ್ಲಿ ಹಾಗೆ ಉಳ್ಕೊಂಡಿದೆ ನೋಡಿ. ಇವಾಗ ಇದಕ್ಕೆ ಆಗಲೇ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಏಲಕ್ಕಿ ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದೆಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಏಲಕ್ಕಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇನ್ನೊಂದು ಪಾತ್ರೆಗೆ ಅದನ್ನು ಜಾಲರಿ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ. ಏಲಕ್ಕಿ ಕಾಯಿದು ಮತ್ತು ಜೀರಿಗೆದೆಲ್ಲ ತರ್ತರಿ ಇರುತ್ತಲ್ವ, ಅದು ಕುಡಿಯುವಾಗ ಬಾಯಿಗೆ ಸಿಕ್ಕರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಈ ರೀತಿ ಸೋಸ್ಕೊಂಡ್ರೆ ನೀಟಾಗಿರುವಂಥ ಜ್ಯೂಸ್ ರೆಡಿಯಾಗುತ್ತೆ. ಇವಾಗ ಜೀರಾ ಜ್ಯೂಸ್ ಸಿಂಪಲ್ಲಾಗಿ ಮಾಡೋವಂಥ ಜ್ಯೂಸ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಲೋಟಕ್ಕೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಸಿಂಪಲ್ಲಾಗಿ ಎಷ್ಟು ಬೇಗ ಮನೆಯಲ್ಲೇ ಮಾಡ್ಕೋಬಹುದು. ಇದು ಸೇಮ್ ಅಂಗಡಿನಲ್ಲಿ ಸಿಗುತ್ತಲ್ಲ ಜೀರಾ ಜ್ಯೂಸ್, ಆ ಥರನೇ ಅನಿಸುತ್ತೆ. ಇವಾಗ ಬೇಸಿಗೆ ಶುರುವಾಗಿದೆ. ಈ ಬೇಸಿಗೆ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿದ್ದು ಬಂದಾಗ ಈ ರೀತಿ ಒಂದು ಜ್ಯೂಸ್ ಇದ್ದರೆ ತುಂಬ ಆರಾಮ್ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.